ನೋಡಿ ನಾವಿವತ್ತು ಕೈಮೈನೊಟ್ಟಿಗಿದ್ದೇವೆ. ಕೈಮೈ ನಾವು ಎಲ್ಲಿದ್ದೇವೆ ಏನು ತೋರಿಸ್ತಿದ್ದೇವೆ ಸರ್? ನಾವು ಇವತ್ತು ಮಂಗಳೂರಿನ ಓಮಂಜೂರಲ್ಲಿದ್ದೇವೆ. ಮಂಗಳೂರಿನಲ್ಲಿರುವ ಓಮಂಜೂರ್ ಅಲ್ಲಿದ್ದೇವೆ ಸರ್. ನಮ್ಮದೊಂದು ಕ್ಲೈಂಟ್ ಇದು 4 BHK ಒಂದು ವಿಲ್ಲಾ ಸೇಲ್ ಇದೆ ಸರ್. ಬನ್ನಿ ಸರ್, 4 BHK ಒಂದು ವಿಲ್ಲಾ ಸೇಲ್ ಇದೆ ಸರ್. ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಇದು ಮನೆ? ಟೋಟಲ್ 3500 ಸ್ಕ್ವೇರ್ ಫೀಟ್ ಮನೆ. 4 BHK ಒಂದು ಮೇಲೆ ಓಪನ್ ಟೆರೆಸ್ ಉಂಟು, ಅದಕ್ಕೆ ಸಹ ಫುಲ್ ಕವರ್ ಆಗಿದೆ ಸರ್. ನನ್ನ ಲೆಫ್ಟ್ ಸೈಡಲ್ಲಿ ಬಾವಿ ಉಂಟು ಸರ್, ವೆಲ್, ಒಳ್ಳೆ ನೀರದ್ದು ಸೋರ್ಸ್ ಉಂಟು ಸರ್. ಅದಲ್ಲದೆ 6000 ಲೀಟರ್ ಇದ್ದು ಅಂಡರ್ಗ್ರೌಂಡ್ ಸಂಪ್ ಉಂಟು ಸರ್, ವಾಟರ್ ಟ್ಯಾಂಕ್ ಉಂಟು ಸರ್. ಇದು ಮೇನ್ ಎಂಟ್ರೆನ್ಸ್, ಹೊರಗಿದ್ದು ಸಿಟ್ಔಟ್ ಸರ್. ಮೇನ್ ಎಂಟ್ರೆನ್ಸ್ ಫುಲ್ಲಿ ಟೀಕ್ ವುಡ್ ಸರ್, ಟೀಕ್ ವುಡ್ದು ಡೋರ್ ಫ್ರೇಮ್ಸ್ ಸರ್. ಒಳಗೆ ಬನ್ನಿ ಸರ್. ಇದು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಸರ್. ಒಂದು ತಿಂಗಳಾದ ನಂತರ ಎಲ್ಲ ಫಿನಿಶಿಂಗ್ ಆಗ್ತದೆ ಸರ್. ಮೇನ್ ಡೋರ್ ನೋಡಿದ್ರಿ ನೀವು, ಟೀಕ್ ವುಡ್ದು. ಅದಲ್ಲದೆ ವಿಂಡೋಸ್, ಎಲ್ಲ ವಿಂಡೋಸ್ ವುಡ್ದು ಸರ್. ಅದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಸರ್. ಇದು ಆ್ಯಕ್ಚುಲಿ ಹಾಲ್ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ವಿತ್ ಡೈನಿಂಗ್ ಟೇಬಲ್, ಡೈನಿಂಗ್ ಏರಿಯಾ ಸರ್. ಅದೇ ಫುಲ್ಲಿ ಇದು ಗ್ರೆನೇಟ್ ಹಾಕಿದ್ದಾರೆ ಸರ್. ಸ್ಟೇನ್ಲೆಸ್ ಸ್ಟೀಲ್ ಇದು ರೈಲಿಂಗ್, ಗ್ರೆನೇಟ್ ಇದು ಸ್ಟೆಪ್ ಮಾಡಿದ್ದಾರೆ. ಫುಲ್ ಇಡೀ ಮನೆಗೆ ಮಾರ್ಬಲ್ ಹಾಕಿದ್ದಾರೆ ಸರ್. ಗ್ರೌಂಡಿಗೆ ಇಡೀ ಮನೆಗೆ ಮಾರ್ಬಲ್ ಹಾಕಿದ್ದಾರೆ ಸರ್. ಇದು ಫಸ್ಟ್ ಬೆಡ್ರೂಮ್ ಸರ್. ಫಸ್ಟ್ ಬೆಡ್ರೂಮ್ ಸರ್. ಇದರಲ್ಲಿ ಅಟ್ಯಾಚ್ ಉಂಟು ಸರ್, ಒಳ್ಳೆ ಲಕ್ಸುರಿಯಸ್ಟ್ ಅಟ್ಯಾಚ್ ಉಂಟು. ಒಳ್ಳೆ ಟೈಲ್ಸ್ ಎಲ್ಲ ಹಾಕಿ ಒಳ್ಳೆ ಮಾಡಿದ್ದಾರೆ ಸರ್. ಸರ್ ಈ ಕಡೆ ಕಿಚನ್ ಸರ್. ಈ ಕಡೆ ಕಿಚನ್ ಸರ್, ಕೆಲಸ ಬಾಕಿ ಉಂಟು ಸರ್. ಟೋಟಲ್ ವಾಸ್ತು ಪ್ರಕಾರ ಮನೆ ಮಾಡಿದ್ದಾರೆ, ವಾಸ್ತು ಪ್ರಕಾರ ಉಂಟು, ಏನಿದಿಲ್ಲ. ಈ ಕಡೆಯಿಂದ ಕಿಚನಿಂದ ಹೊರಗೆ ಹೋಗ್ಲಿಕ್ಕೆ ಎಕ್ಸಿಟ್ ಹೌದು ಸರ್. ಸರ್ ಬನ್ನಿ ಸರ್. ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಿಚನ್ ತೋರಿಸಿದ್ದೇವೆ, ರೂಮ್ ತೋರಿಸಿದ್ದೇವೆ ವಿತ್ ಅಟ್ಯಾಚ್. ಈಗ ಕಾಮನ್ ಬಾತ್ರೂಮ್ ತೋರಿಸ್ತೇವೆ ಸರ್. ಕಾಮನ್ ಬಾತ್ರೂಮ್ ಒಳ್ಳೆ ದೊಡ್ಡದು ಅಗಾಲವಾಗಿ ಕಾಮನ್ ಬಾತ್ರೂಮ್ ಮಾಡಿದ್ದಾರೆ ನೋಡಿ ಸರ್. ಒಳ್ಳೆ ಕ್ವಾಲಿಟಿ ಟೈಲ್ಸ್ ಎಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ನಾವು ಈಗ ಮೇಲೆ ಹೋಗುವ ಸರ್. ಸರ್ ಬನ್ನಿ ಸರ್, ಮೇಲೆ ನಿಮಗೆ ಎಲ್ಲ ಡಿಟೇಲ್ ಆಗಿ ತೋರಿಸ್ತೇನೆ ಸರ್. ಇದು ಸಹ ಹಾಗೆ ಸರ್, ಒಳ್ಳೆ ಫಸ್ಟ್ ಕ್ಲಾಸ್ ಮಾಡಿ ರೈಲಿಂಗ್ ಮಾಡಿದ್ದಾರೆ, ಸ್ಟೇನ್ಲೆಸ್ ಸ್ಟೀಲ್ ಇದು. ಪ್ಲಸ್ ಮೇಲೆ ಓಪನ್ ಟೆರೆಸ್ಗೆ ಹೋಗಲಿಕ್ಕೆ ಸ್ಟೇರ್ಕೇಸ್ ಇಟ್ಟಿದ್ದಾರೆ, ಅಲ್ಲಿ ಸಹ ತೋರಿಸ್ತೇನೆ ಸರ್. ಇದು ಒಂದು ಗ್ಯಾಲರಿ. ಅದಲ್ಲದೆ ಇಲ್ಲಿ ಒಂದು ರೂಮ್ ಉಂಟು ಸರ್, ಒಳ್ಳೆ ದೊಡ್ಡ ವಿಶಾಲವಾದ ರೂಮ್ ಸರ್. ಏನಂದರೆ ಪವರ್ ಈಗ ಬರಲಿಲ್ಲ ಇಷ್ಟರವರೆಗೆ, ಬಟನ್ಸ್ ಎಲ್ಲ ಲೈಟ್ ಎಲ್ಲ ಆನ್ ಮಾಡಲಿಲ್ಲ. ಫುಲ್ಲಿ ಬ್ರೈಟ್ ಉಂಟು, ಇಡೀ ಮನೆ ಫುಲ್ ಬ್ರೈಟ್ ಉಂಟು ಸರ್. ನಿಮಗೆ ಥರ್ಡ್ ಒನ್ ನಾನು ನಿಮಗೆ ರೂಮ್ ತೋರಿಸ್ತೇನೆ ಸರ್. 3ನೇ ರೂಮ್ ನೋಡಿ ಸರ್. ಇದು ಥರ್ಡ್ ರೂಮ್ ನೋಡಿ, ಇಲ್ಲಿ ಸರ್ ಫುಲ್ಲಿ ಬ್ರೈಟ್ ಆಗಿದೆ. ಇದರಲ್ಲಿ ಸಹ ಅಟ್ಯಾಚ್ ಉಂಟು. ಟೋಟಲ್ 4 ಬಾತ್ರೂಮ್ ಉಂಟು, 4 ಬೆಡ್ರೂಮ್, 4 ಬಾತ್ರೂಮ್, 2 ಅಟ್ಯಾಚ್, 2 ಕಾಮನ್. ಇದು ಮೇಲೆ ಫಸ್ಟ್ ಫ್ಲೋರಲ್ಲಿ ಅಟ್ಯಾಚ್. ಬನ್ನಿ ಸರ್. ಸರ್ ಫಸ್ಟ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ, ಕ್ವಾಲಿಟಿ ಎಲ್ಲ ಹಾಗೆ ಸರ್. ನೋಡಿ ಸರ್, ಇದು ಲಾಸ್ಟ್ ನಮ್ಮದು 4th ಬೆಡ್ರೂಮ್ ಸರ್. ಇಲ್ಲಿಂದ ಹೊರಗೆ ಬಾಲ್ಕನಿ ಸರ್. ಇಲ್ಲಿಂದ ಹೊರಗೆ ನಾವೀಗ ಹೊರಗೆ ಬಂದರೆ ಎಲ್ಲ ಫುಲ್ಲಿ ರೆಸಿಡೆನ್ಸಿ, ಒಳ್ಳೆ ಮನೆಗಳುಂಟು, ತುಂಬ ಮನೆಗಳುಂಟು ಸರ್. ಸುತ್ತಮುತ್ತಲ ಎಲ್ಲ ಮನೆ, ತುಂಬ ಮನೆಗಳುಂಟು. ಎಲ್ಲ ನೀವು ನೋಡಿ ಕಾಣ್ತಲ್ಲ ಸರ್, ಒಳ್ಳೆ ರೋಡ್ ಉಂಟು. ಅದಲ್ಲದೆ ಡ್ರೈನೇಜ್ ಅರೇಂಜ್ಮೆಂಟ್ ಎಲ್ಲ ಉಂಟು, ಏನು ತೊಂದರೆ ಇಲ್ಲ. ಇದು ಓಪನ್ ಟೆರೆಸ್ಗೆ ಹೋಗಲಿಕ್ಕೆ ಸ್ಟೇರ್ ಕೇಸ್ ಸರ್. ಬನ್ನಿ ಸರ್, ಬನ್ನಿ ಮೇಲೆ ಬನ್ನಿ ಸರ್. ಸರ್ ಈ ಮನೆಯದ್ದು ಒಂದು ಸ್ಪೆಷಾಲಿಟಿ ಏನಂದರೆ ಓಪನ್ ಟೆರೆಸ್ಗೆ ಫುಲ್ಲಿ ರೂಫ್ ಕವರ್ ಮಾಡಿದ್ದಾರೆ. ಇದರಲ್ಲಿ ಕೆಲಸ ಬಾಕಿ ಉಂಟು ನೋಡಿ ಸರ್. ಫುಲ್ಲಿ ಲೈಟಿದ್ದೆಲ್ಲ ಅರೇಂಜ್ಮೆಂಟ್ ಆಗಲಿಕ್ಕೆ ಉಂಟು. ಕಾಮನ್ ಬಾತ್ರೂಮ್ ಉಂಟು, ಪ್ಲಸ್ ವಾಶ್ ಬೇಷನ್ ಎಲ್ಲ ಉಂಟು. ಇಲ್ಲಿ ನಿಮಗೆ ಯಾವುದು ಫಂಕ್ಷನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಹೊರಗಡೆ ಕಾರ್ ಪಾರ್ಕಿಂಗ್ ಸಹ ಉಂಟು, 2 ಕಾರ್ ಪಾರ್ಕಿಂಗ್ ಆರಾಮದಲ್ಲಿ ನಿಲ್ತದೆ. ಅದಲ್ಲದೆ ಇಲ್ಲಿದ್ದು ಒಂದು ವ್ಯೂಸ್ ನೋಡಿ ಸರ್. ಸ್ವಲ್ಪ ನಾವು ನಮ್ಮ ಕಸ್ಟಮರಿಗೆ ವ್ಯೂಸ್ ಕಾಣಿಸ್ಬೇಕು ಸರ್. ಒಳ್ಳೆ ಝೂಮ್ ಮಾಡಿ ತೋರಿಸಿ. ಫುಲ್ಲಿ ರೆಸಿಡೆನ್ಸಿ ಏರಿಯಾ, ಒಳ್ಳೆ ಗ್ರೀನರಿ ಉಂಟಲ್ಲ. ಹೌದು ಸರ್, ಒಳ್ಳೆ ಗ್ರೀನರಿ ಫುಲ್ಲಿ ರೆಸಿಡೆನ್ಸಿ, ಒಳ್ಳೆ ಹೈಫೈ ಏರಿಯಾ ಸರ್ ಇದು ಸರ್. ಇದು ಈಗ ಆಕ್ಚುಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಇರ್ತದೆ ಹೇಳ್ಬೋದಾ ಸರ್? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಂದ ಸ್ವಲ್ಪ ಹೊರಗಡೆ ಬರುವಾಗ ಓಮಂಜೂರು ಎಲ್ಲರಿಗೂ ಗೊತ್ತುಂಟು, ಏನು ಹೇಳುವ ಅಗತ್ಯ ಇಲ್ಲ. ಓಮಂಜೂರಿಂದ ಜಸ್ಟ್ ನಾವು ಸ್ವಲ್ಪ ಒಂದು 2-3 ನಿಮಿಷದ್ದು ಹೊರಗಡೆ ಬಂದಿದ್ದೇವೆ ಅಷ್ಟೇ ಅಲ್ಲ. ಫುಲ್ ರೆಸಿಡೆನ್ಸಿ ಏರಿಯಾ ಎಲ್ಲರಿಗೂ ವಿಡಿಯೋದಲ್ಲಿ ತೋರಿಸಿದ್ದೀರಿ. ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಇದು ಮನೆ ಇದು ಸರ್? ಇದು 4 BHK ಮನೆ, ಗ್ರೌಂಡ್ +1
ಪ್ಲಸ್ ಓಪನ್ ಟೆರೆಸ್. ಓಪನ್ ಟೆರೆಸ್. 3,500 ಸ್ಕ್ವೇರ್ ಫೀಟ್ ಇದು ಮನೆ, ಬ್ರ್ಯಾಂಡ್ ನ್ಯೂ ಮನೆ. ವೆಲ್ ಮೇಂಟೈನ್ಡ್, ವೆಲ್ ಕ್ವಾಲಿಟಿ. ಇದಕ್ಕೆ ಸಹ ಟೈಲ್ಸ್ ಹಾಕಿದ್ದಾರೆ. ಹೌದು ಸರ್, ಇದಕ್ಕೆ ಸಹ ಕ್ವಾಲಿಟಿ ಟೈಲ್ಸ್ ಹಾಕಿದ್ದಾರೆ. ಸೊ ಇದು ಎಷ್ಟು ಸ್ಕ್ವೇರ್ ಫೀಟ್ ಇದು? 3,500 ಸ್ಕ್ವೇರ್ ಫೀಟ್ ಇದು. ಎಷ್ಟು BHK? 4 BHK. ಗ್ರೌಂಡ್ ಫ್ಲೋರ್ ಅಲ್ಲಿ 1 ಬೆಡ್ರೂಮ್ ಉಂಟು, ಫಸ್ಟ್ ಫ್ಲೋರ್ ಅಲ್ಲಿ 3 ಬೆಡ್ರೂಮ್ ಉಂಟು ಸರ್. ಗ್ರೌಂಡ್ ಫ್ಲೋರ್ ವಿತ್ ಅಟ್ಯಾಚ್ ಬಾತ್ರೂಮ್. ಫಸ್ಟ್ ಫ್ಲೋರ್ ಅಲ್ಲಿ ಸಹ 1 ಅಟ್ಯಾಚ್ ಉಂಟು, 1 ಕಾಮನ್ ಬಾತ್ರೂಮ್. ಪ್ಲಸ್ ಇಲ್ಲಿ ಇದು ಓಪನ್ ಟೆರೆಸ್ ಅಲ್ಲಿ 1 ಬಾತ್ರೂಮ್ ಉಂಟು. ಯಾಕೆ ಹೇಳಿದ್ರೆ ನಮ್ಮ ತುಂಬಾ ಕ್ಲೈಂಟ್ಸ್ ಕಾಲ್ ಮಾಡಿ ಹೇಳ್ತಾರೆ ನಮ್ಗೆ ಇಂಡಿವಿಜುವಲ್ ಮನೆ ಬೇಕು, ಹೌದು ಸರ್, ಹತ್ತಿರ. ಮ್ಯಾಂಗ್ಳೂರ್ ತುಂಬಾ ಹತ್ತಿರ, ಈಗ ಜಸ್ಟ್ 10 ನಿಮಿಷ ಮ್ಯಾಂಗ್ಳೂರಿಗೆ. ಇಲ್ಲಿಂದ ಇಷ್ಟು ದೊಡ್ಡ ಮನೆ ಮ್ಯಾಂಗ್ಳೂರಲ್ಲಿ ಕಟ್ಟಲಿಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಮತ್ತೆ ಫ್ಲಾಟ್ ಗೆ ಸಹ ನಿಮ್ದು ಒಳ್ಳೆ ಸಿಟಿಯಲ್ಲಿ ತುಂಬಾ ಫ್ಲಾಟ್ ಗೆ ಅದಕ್ಕೆ ಪ್ರೈಸೇ ಬೇರೆ ಉಂಟು ಈಗ. ಎಲ್ಲ ವ್ಯೂವರ್ಸ್ ಗೊತ್ತುಂಟು ಮ್ಯಾಂಗ್ಳೂರ್. ಇದು ಮ್ಯಾಂಗ್ಳೂರಿನ ಒಳಗೆ ಬಂತು, ಮ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲ. ಹೌದು. ಸೊ ಈಗ ಸರ್ ಫೈನಲ್ ಪ್ರೈಸ್ ಹೇಗೆ ಹೇಳ್ತಿದ್ದಾರೆ ಸರ್? ನಮ್ದು ಕ್ಲೈಂಟ್ ಇದಕ್ಕೆ ಜಾಸ್ತಿ ಏನು ಹೇಳಿಲ್ಲ ಸರ್, ಅವರೊಂದು ರೀಸನಬಲ್ ರೇಟ್ ಹೇಳ್ತಾರೆ. ಯಾಕಂದ್ರೆ 3,500 ಸ್ಕ್ವೇರ್ ಫೀಟ್ ಮನೆ ಮಾಡಲಿಕ್ಕೆ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಇವತ್ತಿನ ಕಾಲದಲ್ಲಿ. ಮೆಟೀರಿಯಲ್ ಎಲ್ಲ ಕಾಸ್ಟ್ಲಿ ಆಗಿದೆ. ಅವರೊಂದು ಜಾಸ್ತಿ ಹೇಳಿಲ್ಲ. ಫೈನಲ್ ಅವರದು 1,35,00,000. 1,35,00,000. 1,35,00,000 ಫೈನಲ್. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಹೌದು ಸರ್, ಬಂದು ನೋಡಿ. ಅವರಿಗೆ ಸ್ವಲ್ಪ ಕೆಲಸ ಬಾಕಿ ಉಂಟು ಸರ್, ಅದೆಲ್ಲ ಮಾಡಿ ಫಿನಿಶ್ ಮಾಡಿ ಕೊಡೋದು, ಹೀಗೆಲ್ಲ ಫಿನಿಶ್ ಮಾಡಿ. ಅದೇ ಫೈನಲ್ ರೇಟ್ 1,35,00,000. ಓಕೆ ಸರ್. ಸೊ ಒಳಗೆ ಎಲ್ಲ ತೋರಿಸಿದ್ದೇವೆ, ಹೊರಗಿದೆ ಎಂತ ಕತೆ ಸರ್? 5 ಸೆನ್ಸ್ ಜಾಗಕ್ಕೆ ಫುಲ್ 4 ಕಡೆಯಿಂದ ಸಹ ಕಾಂಪೌಂಡ್ ಮಾಡಿದ್ದಾರೆ, ಫಿನಿಶಿಂಗ್ ಬಾಕಿ ಉಂಟು. ಗ್ರೌಂಡಿಗೆ ನೆಲಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ, ಒಳಗಡೆ ಪಾಲಿಶ್ ಬಾಕಿ ಉಂಟು, ಫುಲ್ ಮಾರ್ಬಲ್ಗೆ ಫುಲ್ ಪಾಲಿಶ್ ಬಾಕಿ ಉಂಟು. ಅದಲ್ಲದೆ ಇಡೀ ಗೋಡೆಗೆ, ಮನೆಯ ಒಳಗಡೆ ಎಲ್ಲ ಗೋಡೆಗೆ ಸಹ ಪಟ್ಟಿ ಫಿನಿಶ್ ಮಾಡಿದ್ದಾರೆ. ಹೌದು. ಸೊ ಒಳ್ಳೆ ಲೊಕೇಶನ್ ಅಲ್ಲ, ಫಸ್ಟ್ ಕ್ಲಾಸ್, ಒಳ್ಳೆ ಪ್ರೈಮ್ ಲೊಕೇಶನ್. ಹೌದು. ಎಲ್ಲ ಸುತ್ತಮುತ್ತಗಳ ಮನೆ ಇದೆ ಸರ್. ಇಲ್ಲಿ ಖಾಲಿ ಜಾಗ ಅಂತ ಇಲ್ಲ, ಫುಲ್ ಬಿಸಿ ಏರಿಯಾ, ಅಂದ್ರೆ ಫುಲ್ ಮನೆಗಳಿದೆ ಅಲ್ಲ. ಹೌದು. ಸೊ ಏನು ಟೆನ್ಷನ್ ಇಲ್ಲ. ಹೌದು ಸರ್. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕಾಲ್ ಮಾಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ.